ಅಲ್ಲೇ ನಾವೆಲ್ಲ ಹೋಗ್ತಾ ಇದ್ದೀವಿ ದಿಯಾನೀಗ. ಹಾಂ ಹಾಂ ಹಾಯ್ ನಂದು. ಇನ್ನೂ ರೆಡಿ ಆಗಲಿಲ್ಲ. ಹಾಯ್ ಎಲ್ಲೋ ಮೊಕ್ಟಲ್ ಫ್ಯಾಮ್, ವೆಲ್ಕಮ್ ಟು ಆನಸ್ ಮೊಕ್ಟಲ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಡೆಕೋತ್ಲನ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ದಿಯಾನ ರೆಡಿ ಮಾಡ್ತಾ ಇದ್ದೀನಿ. ಹೋಗೋಣ ಬಾರು. ನನ್ನ ಹತ್ರ ಬರೋದೇ ಇಲ್ಲ ಅಂತಾನೆ, ಬರೀ ಅವ್ರ ಅಪ್ಪನ ಜೊತೆಲೇ ಇರ್ತಾರೆ, ಬರಲ್ಲ ಅಂತೆ ಅವನು. ಬಾ ಹೋಗೋಣ. ಶೂ ಹಾಕ ಅವನಿಗೆ. ಅವ್ನು ಶೂ ಎತ್ಕೊಂತ ನಾನು ಹಾಕ್ಲಮ್ಮ, ನಾನು ಹಾಕ್ಬೇಕಾ ದಿಯಾನ್? ಬಾ ತಗೊಂಬಮ್ಮ, ನಾನು ಹಾಕ್ತೀನಿ. ಬಾ ತಗೊಂಬ ನಾನು ಹಾಕ್ತೀನಿ. ಬಾ ಬಾ ಶೂ ಹಾಕ್ತೀನಿ, ಕೊಡ್ತಾರೆ ಬಾ. ಅವನಿಗೆ ಗೋಪುರ ಬೇಕಂತೆ ನಾವು ಇಟ್ಕೊಂಡಿರೋದು. ಸೊ ಅದಕ್ಕೆ ಅವನು ಕಿತ್ಕೊಳ್ಳೋಕ್ಕೆ ಅಂತ ಬರ್ತಾ ಇದ್ದಾನೆ ಈಗ. ಮಗ ಅಳ್ತಾ ಇದ್ದಾನೆ, ಕೊಡಮ್ಮ. ಆಯ್ತು, ಹಾಂ ಮಾತಾಡು. ಹಿಂಗೆ ಇಟ್ಕೊ. ಹಾಂ ಆಯ್ತು ಇಟ್ಕೊ. ಆಯ್ ಅನ್ನು ಹಿಂಗೆ ಇಟ್ಕೊಮ್ಮ. ಹಾಂ ಮಾತಾಡು. ಎಲ್ಲ ಬನ್ನು ಮಾತಾಡು. ಎಲ್ಲೋ ನಮಸ್ತೆ, ಹೌ ಆರ್ ಯು? ಮಾತಾಡು. ಆಯ್ ಮಾಡು, ಟಾಟಾ ಮಾಡಮ್ಮ. ಬಾಯ್ಲಿ ಟಾಟಾ ಮಾಡಮ್ಮ ಪ್ಲೀಸ್. ಬಾಯ್ ಮಾಡು, ಆಯ್ ಮಾಡು, ಬಾಯ್ ಮಾಡು. ಅವ್ನಿಗೇನೋ ಒಂಥರ ಖುಷಿ, ಏನೋ ನನ್ನ ಮುಖ ಹಿಂಗೆ ಕಾಣಿಸ್ತಿದ್ಯಲ್ಲ ಅಂತ. ಹಿಂಗಲ್ಲವ, ಹಿಂಗೆ ಇಟ್ಕೊ. ಹಾಂ ಹಿಂಗೆ ಇಟ್ಕೊ. ನೋಡಿ ನಾನು ಹಿಂಗೆ ಹಿಂಗೆ ಹಿಂಗಲ್ಲಮ್ಮ, ಕೊಡಮ್ಮ. ಅವ್ನಿಗೇನೋ ಒಂಥರ ಖುಷಿ, ಅವ್ರಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನಾಗ್ತಿದೆ ಅಂತ. ಗೊತ್ತಾದ್ಮೇಲೆ ಈ ವಿಡಿಯೋ ಎಲ್ಲ ತೋರಿಸ್ತೀನಿ ಅವ್ನಿಗೆ. ಹಂಗಲ್ಲ ಇದು ಬಾ, ಹತ್ಕೊತೀನಿ ಬಾ. ಹೊರಗಡೆ ಹೋಗೋಣ ಬಾ, ನಾವು ಆಚೆ ಹೋಗೋಣ ಬಾ. ಕೀ ಇಲ್ಲಮ್ಮ, ಇರಮ್ಮ. ಹೇಳು, ಕೊಟ್ಟೆ ಕೂಲ್. ಅಮ್ಮ ನಿನಗೆ ಕೀ ಕೊಡು, ಗಾಡಿ ಕೀ ಕೊಡು. ಗಾಡಿ ಕೀ ಎತ್ಕೊಮ್ಮ. ಕಾರ್ ಕೀ ಯಾವುದು? ತಗೋ, ಕಾರ್ ಕೀ ತಗೋ. ಹಾಂ ಡಿಸೆಂಬರ್ 17 25 ಆಫರ್ ನಡೀತಾ ಇದೆ, ಕ್ರಿಸ್ಮಸ್ ಆಫರ್, 40% ಸೇಲ್ ಅಂತ. ಒಂದು ಸ್ವಲ್ಪ ಐಟಮ್ ಏನಾದ್ರು ತೊಗೊಬೇಕಿತ್ತು ಅಂತ ಅನಿಸ್ತು, ಶೂ ಎಲ್ಲ ತೊಗೊಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗ ಗೋಪುರ ಇಷ್ಟ ಆಗ್ಬಿಟ್ಟಿದೆ. ಕೆಲವೊಂದೆಲ್ಲ ಹೇಳ್ತಾ ಇರ್ತೀನಿ ನಂದಿನಿಗೆ, ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಕ್ಯಾಮ್ರಾ ಬೇಕು, ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಲ್ಯಾಪ್ಟಾಪ್ ಬೇಕು. ಅದಕ್ಕೆ ಎಲ್ಲನೂ ಒಂದೊಂದು ಡಮ್ಮಿ ಪೀಸ್ ಎಲ್ಲೆಲ್ಲಿ ಸಿಗುತ್ತೆ ಚೆಕ್ ಮಾಡು, ದಿಯನ್ಗೆ ಕೊಡ್ಸೋಣ ಅಂತ ಹೇಳ್ತಾ ಇದ್ದೀನಿ. ದಿಯನ್ಗೆ ಯೂಸ್ ಆಗೋ ಥರ ಡೆಕೋತ್ಲನಲ್ಲಿ ಏನಾರ ಸಿಕ್ಕರೆ ದಿಯನ್ಗೂ ತೊಗೊಂಬರ್ತೀವಿ. ಬಾ ಒಂದು ಎಷ್ಟೊತ್ತಿಂದ ನೀನು ಬ್ಯಾಗ್ ನಾನು ಸ್ನಾನ ಮಾಡಿಸ್ಕೊಟ್ಟಿತ್ತಾನೆ ಅವನಿಗೆ. ಸ್ನಾನ ಮಾಡಿಸ್ಕೊಟ್ರಿ, ಆಮೇಲೆ ಕ್ರೀಮ್ ಎಲ್ಲ ಹಾಕಿದ್ಯಾರು? ನೀನೇ. ಬಟ್ ನಾನು ರೆಡಿ ಆಗೋಷ್ಟೊಳಗಡೆ ಇನ್ನೂ ಆಗ್ತಾನೆ ಇದೆಯಾ? ಹಾಂ ಸರಿ ಅಮ್ಮ, ಅಮ್ಮನ ಕರಿ, ಟೈಮ್ ಆಯಿತು. ಕರಿ ಬಾ ಒಂದು ನಾವು ಇವಾಗ ಎಲ್ಲಿರೋ ಡೆಕೋತ್ಲನ್ಗೆ ಹೋಗ್ತಾ ಇರೋದು? ನಾನು ಅನ್ಕೊಂಡಿದ್ದು ಮೈಸೂರು ರೋಡಲ್ಲಿ ಇದೆಯಲ್ಲ, ಸೊ ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಕೆಳಗಡೆ ಕಾರಲ್ಲಿ ಕುತ್ಕೊಂಡು ಯಾವುದಕ್ಕೆ ಅಂತ ಡಿಸೈಡ್ ಮಾಡಿ. ನಿಯರ್ ಯಾವುದಿದೆಯಾ ಗೂಗಲಲ್ಲಿ ಚೆಕ್ ಮಾಡು. ನಾನು ಯಾವಾಗಾರ ಗಾಡಿ ಎತ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ನಾವು ಬರ್ತೀವಿ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಇವನು, ಯಾಕೆಂದ್ರೆ ಇಲ್ಲೇ ಮುಂದೆನೆ ಕೂರ್ಬೇಕಂತ ಹಿಂಗೆ ತುಂಬ ಇಷ್ಟ. ಅಲ್ಲಮ್ಮ ದೇನ್ ಆಯ್ತಾ ಯಾವುದಕ್ಕೆ ಅಂತ ಡಿಸೈಡ್ ಆಯ್ತು. ಯಾವುದು? ಮೈಸೂರು ರೋಡಲ್ಲಿರೋ ಡೆಕೋತ್ಲನ್ಗೆ ಹೋಗೋಣ. ಕಲೆಕ್ಷನ್ಸ್ ಮೈಸೂರು ರೋಡಲ್ಲಿ ಚೆನ್ನಾಗಿದೆಯಂತೆ. ಯಾರು ಹೇಳಿದ್ದು? ರಿವ್ಯೂ ಅಲ್ಲಿ ನೋಡಿದೆ, ನಾವು ಹೋಗಿ ನೋಡೋಣ. ಬಟ್ ಒಂದೊಂದು ರಿವ್ಯೂನು ಅಷ್ಟಲ್ಲೇ ಇರುತ್ತೆ. ನನ್ಗನ್ಸಿದ್ದು ಹೋಗಿ ನೋಡೋಣ, ಚೆಕ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ಇವಾಗ ಮೈಸೂರು ರೋಡಲ್ಲಿರೋ ಡೆಕೋತ್ಲನ್ಗೆ ಹೋಗ್ತಾ ಇದೀವಿ. ಓಕೆ, ಲೆಟ್ಸ್ ಗೋ. ಮೈಸೂರು ರೋಡಲ್ಲಿರೋ ಡೆಕೋತ್ಲನಲ್ಲಿ ಮತ್ತೆ ನಾವು ಸಿಗ್ತೀವಿ. ದೇನ್ ಬಾಯ್ ಮಾಡು, ಅಲ್ಲಿ 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 ಬಾಯ್ 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 ಬಾಯ್. ಕಿಸ್ ಮಾಡು. ಆ್ಯಕ್ಚುಲಿ ಅವ್ನು ಕಾರಲ್ಲಿ ಹತ್ತಿದ ತಕ್ಷಣ ಅವ್ರ ಅಪ್ಪನ ಸೀಟ್ ಹತ್ರನೇ ಹೋಗ್ಬೇಕು. ನನ್ನ ಹತ್ರ ಬರೋದೇ ಇಲ್ಲ. ಅವನಿಗೆ ಕಾರ್ ಓಡಿಸೋದಂದ್ರೆ ಭಾರಿ ಇಷ್ಟ. ಈಗಲೇ ಆನ್ ಮಾಡೋದನ್ನೆಲ್ಲಾನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವ್ರ ಅಪ್ಪನ ಜೊತೆ ಸೇರ್ಕೊಂಡು. ನೋಡಿ, ಸೇಮ್ ಡೈಲಾಗ್ ನಾನು ಹೇಳಿಲ್ವಾ? ಈಗ ವಿಡಿಯೋ ಕಾರಲ್ಲಿ ಕುತ್ಕೊಂಡಿದ ತಕ್ಷಣ ಸೇಮ್ ಹೇಳಿದೆ, ಸೇಮ್ ನಂದಿನೇನು ಹೇಳಿದ್ರು. ಅದೇ ಥರ ಇಷ್ಟ. ಎಲ್ಲರಿಗೂ ಅದೇ ಆಸೆ ಇರುತ್ತಲ್ವ, ಅವ್ರವ್ರ ಅಪ್ಪ ಅಮ್ಮಂದ್ರಿಗೆ ಮಕ್ಕಳನ್ನ ಅವ್ರಿಗೇನು ಇಷ್ಟ ಬರುತ್ತೋ ಅದೇ ರೀತಿ ಮಾಡಬೇಕು ಅನ್ನೋದು. ನೋಡೋಣ, ಅವನೇ ಏನು ಆಗ್ತಾನೋ ನನಗಂತೂ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ನೋಡಿ, ಹಂಗೆ ಹೇಳಿದ ತಕ್ಷಣನೇ ಸ್ಟಾರ್ಟ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಹೋಗ್ತಾ ಇದ್ದ ನಾನು. ಆಮೇಲೆ ಇನ್ನೊಂದು ಮಾತು ಹೇಳಬೇಕು,
ಅವ್ರ ಮಕ್ಳು ಹಠ ಮಾಡ್ತಾರಂತ ಡ್ರೈವಿಂಗ್ ಸೀಟಲ್ಲಿ ಕೂರಿಸ್ಕೊಂಡಂತೂ ಡ್ರೈವಿಂಗ್ ಮಾಡಬೇಡಿ. ಅವ್ರು ಎಷ್ಟೇ ಹಠ ಮಾಡಲಿ ಎಷ್ಟೇ ಆಡಲಿ ಒಂದ್ ಸ್ವಲ್ಪ ಕೂರಿಸ್ಕೊಂಡು ಎಬ್ಬರಿಸ್ಬಿಟ್ಟು ನಾವು ಓಡಿಸ್ಬೇಕಾದ್ರೆ ಕುಣಿಸ್ಬಾರ್ದು. ನಾವು ಆ ಕಾರ್ ಎತ್ತದಾಗ ಕುಣಿಸ್ಕೊಂಡ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆಗುತ್ತಲ್ವಾ, ಆಮೇಲೆ ಕರ್ಕೊಂಡ್ಬಿಡ್ಬೇಕು. ಯಾಕೆ ಅಂದ್ರೆ ಅದು ತುಂಬಾ ಡೇಂಜರು, ಮುಂದೆ ಕುಣಿಸ್ಕೊಂಡು ಓಡಿಸೋದಲ್ಲ. ಸುಮ್ನೆ ಕುತ್ಕೊಂಡ್ರು ಓಡಿಸ್ಬೋದು, ಬಟ್ ಆದ್ರೂನು ಹಿಂಗೆ ಹಿಂದೆ ಮುಂದೆ ಎಲ್ಲ ಮಾಡ್ತಾ ಇರ್ತಾರೆ, ಅದುವಾಗ ಭಾರಿ ಡೇಂಜರ್ ಆಗಿರುತ್ತೆ. ಎಲ್ಲಾದ್ರೂ ಹೊಡ್ಕೊಂತಾರೆ ಮುಂದೆ ಇದಕ್ಕೆ ಏನಿದು ಸ್ಟೇರಿಂಗ್ಗೆ. ಸೊ ಅದಕ್ಕೆ ಆ ಥರ ಎಲ್ಲ ಮಾಡಬೇಡಿ. ಓಕೆ, ರೂಟ್ ಹಾಕಿದೀವಿ. 31 ನಿಮಿಷ ತೋರಿಸ್ತಾ ಇದೆ. 12 ಕಿಲೋಮೀಟ್ರು. 5:30ಗೆ ರೀಚ್ ಆಗ್ತೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ನನ್ನ ಮಗನು ತುಂಬಾ ಕಾಟ ಕೊಡ್ತಾರೆ ಈ ನಡುವೆ. ಆಕ್ಚುಲಿ ನೆನ್ನೆ ಅಂತೂ ಭಾರಿ ಕಟ್ಟ ಕೊಟ್ಟ. ಯಾಕೆ ಅಂದ್ರೆ ಅವ್ನಿಗೆ 1.5 ಇಯರ್ದು ವ್ಯಾಕ್ಸಿನೇಷನ್ ಹಾಕ್ಸಿದ್ದೆ. ಸೊ ಅದಕ್ಕೇನೆ ಅವನಿಗೆ ಜ್ವರ ಬಂದಿದೆ. ಈಗ ಸ್ವಲ್ಪ ಪರವಾಗಿಲ್ಲ ಅವನು. ಈಗಂತೂ ಯಾವಾಗ್ಲೂ ಆಚೆ ಹೋಗ್ಬೇಕು ಓಡಾಡ್ಬೇಕು ಅಂತಾನೆ ಹೇಳ್ತಾನೆ. ಹಂಗಂತೂ ಮನೇಲಿ ಇರಕ್ಕೆ ಬಿಡಲ್ಲ. ಆಕ್ಚುಲಿ ನನ್ನ ಹತ್ರ ಕೇಳಲ್ಲ, ಅವ್ರ ಅಪ್ಪನ ಹತ್ರ ಅವ್ರ ಅಜ್ಜಿ ಹತ್ರ ಅವ್ರ ಹತ್ರ ಕೇಳ್ತಾನೆ, ಆಚೆ ಹೋಗೋಣ ಬನ್ನಿ ಆಚೆ ಹೋಗೋಣ ಬನ್ನಿ ಅಂತ. ನಂಗೆ ಕರ್ಕೊಂಡು ಹೋಗಲ್ಲ ಆಚೆ, ಅದಕ್ಕೆ ನನ್ನ ಹತ್ರ ಕೇಳಕ್ಕೆ ಹೋಗಲ್ಲ ಅವನು. ಆಮೇಲೆ ಅಲ್ಲಿ ಕರ್ಕೊಂಬಂದು ಕೀ ತೋರಿಸ್ತಾನೆ, ಬನ್ನಿ ಕಾರಲ್ಲಿ ಹೋಗೋಣ ಅಂತ. ಸೇಮ್ ಅದೇ ಕೀನೇ ಎತ್ಕೊಳ್ಳೋದು, ಅವ್ನು ಕಾರ್ ಕೀನೇ ಎತ್ಕೊಂತಾನೆ, ಅದ್ ಬಿಟ್ಟು ಯಾವ ಕೀನೇ ಎತ್ಕೊಳ್ಳಲ್ಲ. ಓಕೆ, ಲೆಟ್ಸ್ ಗೋ. ನೋಡಿ ಹೇಳ್ತಾ ಇದ್ರೆ ಹೆಂಗ್ ಆಗ್ತಿದ್ದಾನೆ ಅರ್ಥ ಆಗ್ತಿದೆ ಅವನಿಗೆ. ಏನ್ ಗೋಪುರ ಎತ್ಕೊಂಡ. ಅಮ್ಮ ಕೊಡಮ್ಮ, ಅಮ್ಮ ಕೊಡು. ಅದಕ್ಕೆ ಹೇಳೋದು ಮರಗಳನ್ನ ಸೇವ್ ಮಾಡ್ಬೇಕು, ಕಡಿಬಾರ್ದು ಅಂತ. ಇದು ಬಂದು ನಾವು ಯೂನಿವರ್ಸಿಟಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆಕ್ಚುಲಿ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಡೈಲಿ ಇಲ್ಲಿ ವಾಕಿಂಗ್ ಬರ್ತಾ ಇದ್ವಿ. ಸೊ ಅದು ನೆನಪಾಗ್ತಿದೆ ನನ್ಗೆ ಇವಾಗ. ಈಗ ಕರ್ಕೊಂಡ್ ಬರ್ತಾ ಇಲ್ಲ, ಈಗ ಅದೇನ್ ಇರೋದ್ರಿಂದ ನಾವು ಬರಕ್ಕೂ ಆಗ್ತಾ ಇಲ್ಲ. ಚಳಿಲಿ ವಾಕಿಂಗ್ ಅವಾಗ ಎಷ್ಟು ಬೇಗ ಎದ್ದೇಳ್ತಿದ್ವಿ, 5 o'clock ಎಲ್ಲ ಎದ್ದೇಳ್ತಾ ಇದ್ವಿ. ಹೌದು, 5 o'clock ಎದ್ದು ಬಂದು ವಾಕ್ ಮಾಡ್ತಾ ಇದ್ವಿ. ಅದು ನಾರ್ಮಲ್ ಡೆಲಿವರಿ ಆಗ್ಲಿ ಅಂತ ವಾಕ್ ಮಾಡ್ತಿದ್ದೆ. ಅನ್ಫಾರ್ಚುನೇಟ್ಲಿ ನನ್ಗೆ ಸಿಸೇರಿಯನ್ ಆಯ್ತು. ಎಲ್ಲ ಉಲ್ಟಾ ಅಲ್ಲ, ಅನ್ಫಾರ್ಚುನೇಟ್ ಅಲ್ಲ, ಅದು ಬೇಕಂತಾನೆ ಆ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ನೆಲ್ಲ ಒಂದು ವಿಡಿಯೋ ಹಂಚ್ಕೊಂಬಂದು ನಿನ್ಗೆ ಏನೇನು ಕ್ರಿಯೇಟ್ ಆಗಿತ್ತು ಎಲ್ಲ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಅದೆಲ್ಲ ಸೀರಿಯಸ್ಲಿ ಬೇಕಂತ ಇದೆಲ್ಲ ಒಂದು ಕ್ರಿಯೇಷನ್ ಅಂತ ನನ್ನ ಒಂದು ಥಿಂಕಿಂಗು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಡೆಲಿವರಿ ವ್ಲಾಗ್ ಸಪರೇಟ್ ಆಗಿ ಮಾಡಿ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹಂಚ್ಕೊಂತಿದ್ದೀನಿ ಅಷ್ಟೇನೆ. ನೆಕ್ಸ್ಟ್ ಸೊ ಇವಾಗ ನಾವು ಡೆಕೋತ್ಲಾನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಎಷ್ಟು ಕಲೆಕ್ಷನ್ಸ್ ಇರುತ್ತೆ. ನೋಡಿ, ಮೆಟ್ರೋ ಹೋಗ್ತಾ ಇದೆ ನಂದು. ಇದು ಯಾವ ಮೆಟ್ರೋ ಸ್ಟೇಷನ್? ನಿಯರ್ ಯಾವ್ದು ಹೇಳು? ಇದು ಮೆಟ್ರೋ ಸ್ಟೇಷನ್, ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್. ಇದೇ ನಾನು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್. ಏನ್ ಮಾಡ್ತಿದ್ಯಾ ದಿಯಾನ್? ಏನ್ ನೋಡ್ತಿದ್ದಾನೆ ದಿಯಾನು? ಅವರಲ್ಲಿ ಬ್ಲೈಂಡ್ ಅವ್ರು ಬಂದಿದ್ರು, ಅವ್ರನ್ನ ನೋಡ್ತಾ ಇದ್ದಾನೆ. ಸನ್ಸೆಟ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತಕ್ಷಣ ಟಪ್ ಅಂತ ಹೊಡೆದ್ಬಿಟ್ಟದೆ ಅಂತ. ಅಯ್ಯೋ, ಯಾಕೆ ಬಂಗಾರಿ ಹೊಡೆದಿದ್ದ ಅಮ್ಮಗೆ? ಯಾಕೆ ಅದ್ರೆಲ್ಲ ಮುತ್ತಿಕ್ಸ್ಕೊತೀಯ ನೀನು ಅಂತ ಹೊಡೆದವನು. ನೋಡು, ಡೆಕೋತ್ಲಾನ್ ಇಲ್ಲೇ. ಏನು ವಿಡಿಯೋ ಮಾಡ್ತಾ ಇದ್ದಾನೆ. ದಿಯಾನ್ ಕೊಟ್ಬಿಟ್ಟಿದ್ದೀವಿ ಗೋಪುರ. ದಿಯಾನೇ ಮಾಡ್ತಿದ್ದಾನೆ. ಕಟ್ ಮಾಡಿದ್ಯಾ? ರೋಲಲ್ಲಿ ಇದೆಯಾ ನಂದು? ಏನ್ ಮಾಡ್ತಿದ್ದಾನೆ? ಯಾರು ದಿಯಾನ್ ಏನ್ ಮಾಡ್ತಿದ್ಯಾ? ದಿಯಾನ್ ಏನೇನ್ ಮಾಡಿದ್ದಾನಂತ ಆಗ್ತೀವಿ. ಕಟ್ ಮಾಡಮ್ಮ ಅದು. ಬೇಕಾ ಇದು? ಅದು ಬೇಡ, ಇನ್ನು ದಪ್ಪದು ಬೇಕು. ಅಲ್ಲಿದೆ ನೋಡಿ ಹಿಂದೆ. ಎಷ್ಟಿದೆ ಅದು ಪ್ರೈಸು? 499. ಓ, 499 ಅದು? ಬೇಡ ಬಿಡಿ.
ಇದು ಬೇಡ. ಆ್ಯಕ್ಚುಲಿ ಪಾಪ ನೀವೇನು ನೋಡೋಕೆ ಬಂದಿರೋದು? ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರೇನು ಹೇಳಿದ್ರು ಹೇಳು? ಅವ್ರು ಸೆಲೆಕ್ಟೆಡ್ ಐಟಮ್ಸ್ ಮೇಲೆ ಇದೆಲ್ಲ ಬಿಸ್ನೆಸ್ ಐಡಿಯಾಗಳು. ಅಲ್ಲಿ ಆಫರ್ ಇದೆ ಅಂದರೆ 40% ಇರೋದೆಲ್ಲ 40% ಆಫರ್ ಅಂದ್ಕೊಂಡು ಬಂದಿದ್ದು ನಾವು ಅಲ್ವಾ? ಹೌದು. ದೊಡ್ಡದಾಗುತ್ತೆ ಅದು ಏನು ಎಲ್ಲ ಹಿಂಗಾಗುತ್ತೆ. ಮನೆಗೆ ಲೂಸ್ ಆಗುತ್ತೆ. ಹಾಕಿದ್ದಾರೆ ಹೆಂಗಾಗುತ್ತಮ್ಮ ಇದು? ಆಗ್ಬೋದು ಆಗ್ಬೋದು. ದಿಯಾನ್ ಆಗಂಗಿದ್ರೆ ನೋಡಿ. ದಿಯಾನ್ ಏನು ಬೇಕು ತಗೋ ಇದಾಗುತ್ತಾ ನೋಡಿ. ಚೆಕ್ ಮಾಡಿದ್ದು ಗೋಪುರ ಬೇಕು ಅವನಿಗೆ. ನೋಡಿ ಸೈಕಲ್ ಯಾವ್ದು ಕೊಡಿಸ್ತೀಯ? ನಂದು ನೆಕ್ಸ್ಟ್ ನಂದು ಪೇಮೆಂಟ್ ಬಂದಾಗ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬರುತ್ತಲ್ಲ ಆಗ ನಿಮಗೆ ಸೈಕಲ್ ಕೊಡಿಸ್ತೀನಿ. ಯಾರಿಗೆ? ನಿಮಗೆ. ನನಗೆ ದಿಯಾನಿಗೆ ಬೇರೆದು ಕೊಡಿಸ್ತೀನಿ. ಫಸ್ಟ್ ನಿಮಗೆ ಕೊಡಿಸ್ತೀನಿ. ಬಾ ಕಮನ್ 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 ಓಡ್ ಬಾ ಓಡ್ ಬಾ ಓಡ್ ಬಾ. ಬೇಡ ಅದೇ ಸಾಕು ಅನ್ಸುತ್ತಲ್ವಾ? ಬಾ. ನಂದು ಕೆಳಗಡೆ ಶೂ ನೋಡ್ದಬಲ್ಲ, ಅಲ್ಲೇ ಹೋಗಿ ನೋಡೋಣವಾ? ಶೂ ನೋಡ್ಬಿಟ್ಟು ಹೋಗೋದು. ಏನು ಹೇಳ್ತೀವಿ ಬಂದಿದ್ದು? ನನಗೇನು ವರ್ತ್ ಅಂತ ಅನಿಸ್ಲಿಲ್ಲ ಆ್ಯಕ್ಚುಲಿ. ಬೇರೆದೆಲ್ಲ ದಿಯಾನಿಗೆ ಏನಾದರೂ ಐಟಮ್ಸ್ ನೋಡೋಣ ಅಂತ ಆಟ ಆಡೋ ಐಟಮ್ಸು. ದಿಯಾನಿಗೂ ಏನೂ ಸಿಗಲಿಲ್ಲ. ಸ್ವೆಟ್ ಅದು ಜಾಕೆಟ್ಸ್ ಬರುತ್ತಲ್ಲ ಅದು ನೋಡೋಣ ಅಂತ ಅಂದ್ಕೊಂಡೆ, ಅದು ಸಿಗಲಿಲ್ಲ ದಿಯಾನಿಗೆ. ಯಾವ್ದು ಬೇಕು ತಗೋ ನಿಂಗೆ? ನಮಗೆ ಸದ್ಯಕ್ಕೆ ಅದು ಬೇಡ. ಯಾಕೆ? ನನಗಿರೋ ಸ್ವೆಟರೇ ಸಾಕು, ಜಾಕೆಟ್ಸ್ ಬೇಡ. ಮಾತಾಡು. ದಿಯಾನ್ಗೆ ಇವಾಗ ನಿದ್ದೆ ಬರ್ತಾ ಇದೆ. ಆ್ಯಕ್ಚುಲಿ ದಿಯಾನ್ಗೆ ಬೆಳಗ್ಗೆಯಿಂದ ಮಲಗ್ಸಕ್ಕೆ ಟ್ರೈ ಮಾಡಿದ್ವಿ, ಹಂಗೆ ಇವಾಗ ನಿದ್ದೆ ಬರ್ತಾ ಇದೆ. ಬಾಯ್, ನಾನು ಹೊಡ್ತೀನಿ ಬಾಯ್. ನೀವೇ ಮಾಡ್ಕೊಂಡು ಅವ್ನು ಇಟ್ಕೊಬೇಕದು. ತಿರಮ್ಮ ಬ್ಯಾಗೇನು ಬೇಡ, ರೋಲಲ್ಲಿ ಇದೆ. ಈ ಕಡೆ ಇಟ್ಕೊವ, ಚೇರ್ ತಗೊಳಲ್ವಾ? ದಿಯಾನ್ ಅಲ್ಲಿ ಅಮ್ಮ ಕೇಳು. ಅವ್ನು ಬ್ಯಾಟ್ ಹಿಡ್ದಿರೋ ಸ್ಟೈಲ್ ನೋಡಿ ಹೇಗೆ ಹಿಡ್ದಿದ್ದ ನಾನು. ರೆಡ್ಡೇ ಇರಲಿ, ಅವನಿಗೆಲ್ಲ ರೆಡ್ಡೇ ಬರುತ್ತೆ ಯೂಶ್ವಲಿ. ಯೂಸ್ ಆಗುತ್ತಲ್ಲ ಅವನಿಗೆ. ನೆಕ್ಸ್ಟ್ ನಾನು ತಗೊಳ್ಳಿ, ಅದು ಹೋಗ್ಲಿ. ಬಾಲ್ ಎಷ್ಟು ತೊಗೊಳೋದು? 99 rupees ಬಾಲು, 399 ಬ್ಯಾಟ್. ಹಂಗೂ ಹಿಂಗೂ ಹುಡುಕಿದ್ದಕ್ಕೆ ಇಷ್ಟೊತ್ತವರೆಗೂ ಬೇಡವಾ ನಿಂಗೆ? ಬ್ಯಾಟು ಬಾಲ್ ಸಿಕ್ತು. ಬಿಡು ಬಿಡು, ಏನು ಬಿಡು. ಅಮ್ಮ ಬೈತಿದಾರ. ಏನ್ ಮಾಡ್ತಿದ್ದಾರೆ ಅಮ್ಮ? ನೀನೇನ್ ಮಾಡ್ತಿದ್ಯಾ? ಅದು ಅಮ್ಮ ಕೊಡು, ಅಮ್ಮ ಕೊಡ. ಮೇಡಮ್ ಅಮ್ಮ ಇಲ್ಲೇ ಇದೆ ಕೈಯಲ್ಲಿ, ಎಲ್ಲ ಎತ್ಕೊಂಡಿದ್ದೀನಿ. ಅದೇ ನನಗೆ ಅರೆ ಏನು ಕೇಳಲ್ಲಿ, ಆ ಕಡೆ ಎಂಟ್ರೆನ್ಸಲ್ಲೆಲ್ಲ ಇದೆ ನೋಡು. ಇದೆರಡು ಅನ್ನೆಸಸರಿ, ನಮಗೆ ಬೇಕೇ ಇರಲಿಲ್ಲ. ಬಂದ್ವಿ ಅಲ್ಲ ಅಂತ ತಗೊಂಡ್ವಿ ಅಲ್ವಾ? ಹೌದು, ಬಂದಿದ್ದಕ್ಕೆ ಅಂತ ತಗೊಂಡ್ವಿ.
ಬಟ್ ಆದ್ರೂ ಅವ್ನಿಗೆ ಯೂಸ್ ಆಗುತ್ತಲ್ಲ ಅಂತ ಸುಮ್ಮನೆ ಅಷ್ಟೇ. ನಾನೇನು ಅನ್ಕೊಂಡಿದ್ದೆ ಗೊತ್ತಾ, 40% ಆಫರ್ ಅಂತಂದ್ರೆ ಇರೋದ್ರಲ್ಲೆಲ್ಲ 40% ಆಫರ್ ಅನ್ಕೊಂಡಿದ್ದೆ. ಎಲ್ಲರೂ ಅದೇ ಥರ ಅನ್ಕೊಂತಾರೆ ತುಂಬಾ ಜನ. ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ, ಯಾವುದೋ ಒಂದು 4 ಐಟಮ್ ಮೇಲೆ 40% ಆಫ್ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಸೇಮ್ ಏನಿರುತ್ತೆ ಅದೇ ಇರುತ್ತೆ. ಬಿಸ್ನೆಸ್ ಅಂದ್ರೆ ನೋಡಿ ಈಗ ಐಡಿಯಾಗಳು. ಆಕ್ಚುಲಿ ಬಂದವರು ತಗೊಂಡಿಲ್ದೇನೆ ಹೋಗಲ್ಲ, ಏನಾದ್ರೂ ತಗೊಂತಾರೆ ಅಂತ ಈ ತರ ಆಫರ್ಸ್ಗಳನ್ನ ಇಡ್ತಾರೆ. ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ನನಗೆ ಡಿಸಪಾಯಿಂಟ್ ಆಯ್ತು ಇವತ್ತು ಇಲ್ಲಿಗೆ ಬಂದಿದ್ದು. ಇವಾಗ ನಾವು ರಜತಗಿರಿ ಪ್ಯಾಲೇಸಿಗೆ ಬಂದಿದ್ದೀವಿ. ಇಲ್ಲಿ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತೀವಿ. ಕಾಫಿ ಕೊಡ್ಸ್ತೀನಿ ಬಾ ಅಂತ ಕರ್ಕೊಂಡೋದ್ರು ನಮ್ಮ ಮನೆಯವರು, ಬಟ್ ಅಲ್ಲೋಗಿ ಊಟನೇ ಮಾಡ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗೆ ಪಯಣ? ಅದೇ ಒಂದು ಸ್ವೆಟರ್, ಮತ್ತೆ ನಾನು ಸ್ವಲ್ಪ ಶೂಟು ಅದು ಇದೆಲ್ಲ ಇದೆ, ನಾನು ಬ್ಯುಸಿ ಆಗ್ಬಿಡ್ತೀನಿ. ಅದಕ್ಕೆ ಸ್ವೆಟರು. ಈಗ ಏನೇನು ಬೇಕು? ಸ್ವೆಟರು, ಡೈಪರು, ಕ್ರೀಮ್, ಫೇಸ್ ಕ್ರೀಮ್, ಎರಡು ರೂಟ್ ಹೋಗ್ಬೇಕು. ಡೈಪರು ಇದಕ್ಕಂದ್ರೆ ಇದಕ್ಕೆ ಕಡೆ ಹೋಗ್ಬೇಕು, ವಿಜಯನಗರ. ಅದು 9 ಗಂಟೆ ಕ್ಲೋಸ್ ಅಲ್ವಾ? ಈಗ ಎಷ್ಟು ಟೈಮ್? 8 ಗಂಟೆ ಆಲ್ಮೋಸ್ಟ್. ಸೊ ಇವತ್ತು ಇದು ತಗೊಳ್ಳೋಣ ಸ್ವೆಟರ್ಸ್. ನಾಳೆ ಶೂಟ್ ಇಲ್ಲ ಅಂತ ಅಂದ್ರೆ ನಾಳೆ ಹೋಗಿ ಡೈಪರ್ ಮತ್ತೆ ಬಾಡಿ ಲೋಷನ್ ತಗೊಂಡ್ ಬರೋಣ. ಪಾಪ ಅದು ಕುದುರೆ ಅವ್ನು ಸಡನ್ಲಿ ಬ್ರೇಕ್ ಹೊಡೆದಿದ್ದು, ಇದಕ್ಕೆ ಮಲಗಿದ ಕುದುರೆ ಎದ್ದು ನಿಂತ್ಕೊಂಡ್ಬಿಡ್ತು. ರಿಯಾನ್ ಪಾಪ ಅಲ್ಲಮ್ಮ. ಅದು ಗೋಪುರದಲ್ಲಿ ಶಾರ್ಟ್ ತೆಗಿಬೇಕು, ಅದೆಲ್ಲ ತೋರ್ಸೋಣ. ಕೊಡಲ್ವಾ? ಕೊಡು ಬಂಗಾರಿ, ನಿಂಗೆ ಯಾವ್ದಾದ್ರು ತಂದಿದ್ದೀನಿ ಅದು ತೋರಿಸ್ತೀನಿ. ಕೊನೆಗೂ ಹಂಗೆ ಸ್ವೆಟರ್ ತಗೊಂಡ್ ಬಂದ್ವಿ. ಎಲ್ಲಿ ಅಂತ ಅಂದ್ರೆ ಸ್ಟೈಲ್ ಯೂನಿಯನ್ ಅಲ್ಲಿ ತಗೊಂಡ್ ಬಂದ್ವಿ. ಇದು ಬಂದು ಡಿ ನನ್ಗೆ ಇಷ್ಟ ಆಯ್ತು. ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡೆ, ಬಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಎಕ್ಸ್ಚೇಂಜು ಇದೆ ಅಂತ ಹೇಳಿದ್ದಾರೆ, 30 days ಎಕ್ಸ್ಚೇಂಜ್ ಇದೆ ಅಂತ. ನಿಂಗೆ ಇದೊಂದು ತಗೊಂಡೆ. ಆಮೇಲೆ ಇದು ಟಿ ಶರ್ಟು. ದಿಯಾನ್ ನೋಡು, ಚೆನ್ನಾಗಿದ್ಯಾ? ವಾವ್, ನೈಸಾ? ಸೂಪರ್. ಇದು ಎಲ್ಲ ನಮ್ಮ ಮನೆಯವ್ರ ಚಾಯ್ಸು. ಈ ಉಡ್ಡಿ ಮಾತ್ರ ನನ್ನ ಚಾಯ್ಸು. ಟಿ ಶರ್ಟು ಅಷ್ಟೇ. ಇದೊಂದು ಶರ್ಟ್ ನನಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ಇದೊಂದು ತೊಗೊಂಡು. ಇದು ನನ್ನ ಚಾಯ್ಸು. ಅಪ್ಪ ಮಗ ಇಬ್ರು ಒಂದೇ ಥರದ್ದು ಹಾಕ್ಕೊಳ್ಳಿ ಅಂತ. ಆಲ್ರೆಡಿ ಈ ಥರ ಕಲರ್ದವ್ರ ಹತ್ರ ಇತ್ತು, ಅವನಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆಮೇಲೆ ಇದೊಂದು ಜಾಕೆಟ್ ಲಾಸ್ಟಲ್ಲಿ ತೊಗೊಂಡಿದ್ದು, ಇದು ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಸೊ ಇದೇ ಥರದೇ ನನ್ನ ಫ್ರೆಂಡ್ ಕೊಟ್ಟಿದ್ದು ಅವನಿಗೆ ಫಸ್ಟ್ ಟೈಮು. ಅದು ಬಂದು ಯೆಲ್ಲೋ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿತ್ತು. ಇದು ಜಿಪ್ ಟೈಪ್ ಇದೆ, ಅದು ಹಂಗೆ ಏನದು ಹಿಂಗೆ ಹೇಳ್ತಾರೆ, ಉಡ್ಡಿ ಟೈಪೇ ಥರ ಇತ್ತು, ಬಟ್ ಫುಲ್ ಟೈಟ್ ಆಗ್ತಿತ್ತು ಅವನಿಗೆ. ಅದಕ್ಕೆ ಇವಾಗ ಆಗ್ತಾ ಇಲ್ಲ. ಅದು ಏನಾದರೂ ಆಲ್ಟ್ರೇಟ್ ಮಾಡಿಬಿಟ್ಟು ಲೈಕ್ ಜಿಪ್ ಟೈಪ್ ಏನಾದರೂ ಹಾಕ್ಸ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ, ನಂಗದು ತುಂಬ ಇಷ್ಟ ಆಯಿತು. ಅವನಿಗೆ ಫಸ್ಟ್ ಗಿಫ್ಟ್ ನೀನು ಕೊಡಿಸಿರೋದು. ಥ್ಯಾಂಕ್ಸ್ ಅ ಲಾಟ್. ಇದು ಆಮೇಲೆ ಕಾಲರ್ ಟಿ ಶರ್ಟ್ ತೊಗೊಂಡ್ರು ನಮ್ಮ ಮನೆಯವರು. ಇದು ಫಾರೆಸ್ಟ್ ಫೀಲ್ ಥರ ಇತ್ತು ಈ ಡಿಸೈನ್ ಎಲ್ಲನೂ. ಅದಕ್ಕೆ ಇದು ಅವ್ರಿಗೆ ಇಷ್ಟ ಆಯ್ತು, ಯಾಕೆ ಅಂದರೆ ಅವ್ರಿಗೆ ತುಂಬ ಫಾರೆಸ್ಟ್ ಲಿಫ್ಟ್ ಕೇರ್ ಆಗ್ತಾ ಇದೆ. ಹೆಂಗಮ್ಮ ಹಾಕೋದು ತೋರಿಸು. ಹೆಂಗೆ ಮಾಡೋದು? ನಾಲ್ಗೆಲ್ಲಿ ಇಟ್ಕೊಂಬೇಡ, ಹೆಂಗೆ ಮಾಡೋದು ತೋರಿಸು. ನನಗೆ ಮಾಡ್ತೀಯ? ಅಮ್ಮಗೆ ಮಾಡು, ಇಲ್ಲ ನೀನೇ ಮಾಡಿ ತೋರಿಸು. ಬೇಡಮ್ಮ, ನಾನು ಲಿಫ್ಟಿಗೆ ಹಾಕಿದ್ದೀನಿ, ನೀನೇ ಮಾಡ್ತೀನಿ. ನಾಲ್ಗೆ ಹಾಕೋಬಾರ್ದು ಅದನ್ನ. ಆಮೇಲೆ ಲಾಸ್ಟು ಇದೊಂದು ಪ್ಯಾಂಟ್ ತೊಗೊಂಡ್ವಿ. ಸೊ ಇವತ್ತು ಬರೀ ದಿಯಾನ್ಗೆ ಶಾಪಿಂಗ್ ಆಯಿತು. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.